ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇವತ್ತು ಬೆಳಗ್ಗಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಟೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೆ, ಹಂಗೆ ಸ್ಟಾರ್ಟ್ ಮಾಡಿದೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಅಲ್ಲಿಂದ ಅಮ್ಮ ಮನೆಗೆ ಹೋಗಿ ಅಮ್ಮನ್ ಕರ್ಕೊಂಡು ಒಂದು ಶ್ರೀಮಂತ ಫಂಕ್ಷನ್ ಇತ್ತು ಹೆಸರುಘಟ್ಟ ಹತ್ರ, ಅಲ್ಲಿಗೆ ಹೋಗ್ಬೇಕಾಯ್ತು. ಅಲ್ಲಿಗೆ ಹೋದ್ವಿ. ನೋಡ್ಬೋದು ಯಾವ ರೀತಿ ಅರೇಂಜ್ ಮಾಡಿದ್ದಾರೆ ಅಂತ. ಈಗೆಲ್ಲ ಅರ್ಶಿನ ಕುಂಕುಮಕ್ಕೆಲ್ಲ ತುಂಬಾ ಅರೇಂಜ್ ಮಾಡ್ತಿರ್ತಾರೆ. ಅಲ್ಲಿಂದ ನೋಡ್ಬೋದು ಯಾವ ರೀತಿ ಎಲ್ಲ ಡೆಕೋರೇಷನ್ ಮಾಡಿದ್ರು. ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು ಫಂಕ್ಷನ್. ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿತ್ತು. ಅಲ್ಲಿ ವೋಟಿಂಗ್ ಬೇರೆ ಇತ್ತು, ಬಾಯ್ ಆರ್ ಗರ್ಲ್ ಅಂತ. ತುಂಬಾ ಜನ ಬಾಯ್ಗೆ ಮಾಡಿದ್ದಾರೆ. ನೋಡ್ಬೇಕು ಯಾವ ಪಾಪು ಆಗುತ್ತೆ ಅಂತ. ನೀವು ಎಲ್ಲ ಗೆಸ್ ಮಾಡಿ ಕಮೆಂಟ್ ಮಾಡಿ. ಅವಳಿ ಜೋಳಿ ಅಂದ್ರೆ ಡಾಕ್ಟರ್ ಕನ್ಫ್ಯೂಸ್ ಆಗೋಯ್ತಾರ ಆಮೇಲೆ. ಹೋಗೋ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ಊಟಕ್ಕೆ ಹೋದ್ವಿ. ಊಟದಲ್ಲಿ ನೋಡ್ಬೋದು ನೀವೇ ಯಾವ ತರ ಇದೆ ಅಂತ. ತುಂಬಾ ವೆರೈಟಿ ಮಾಡ್ಸಿದ್ರು ಫ್ರೆಂಡ್ಸ್. ಶ್ರೀಮಂತ ಬಂದು ನಮ್ಮ ಮಾವರ ಸೊಸೆದೇನೆ ಶ್ರೀಮಂತ ಬಂದು. ನಮ್ಮ ಮಾವನ್ ಮಗ ಬಂದು ನಂಗೆ ಚೈಲ್ಡ್ಹುಡ್ ಇಂದನೂ ಫ್ರೆಂಡ್ ಜೊತೆಗೆ ಮಾವನ್ ಮಗ ಎರಡು ಕೂಡ. ಹಂಗಾಗಿ ಹೋಗ್ಲೇಬೇಕಾಯ್ತು ಫಂಕ್ಷನ್. ಹೋಗಿ ಅಟೆಂಡ್ ಮಾಡಿ ತುಂಬಾ ವೆರೈಟಿ ಮಾಡ್ಸಿದ್ರು. ಅಡ್ಗೆ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಮತ್ತೆ ಈಚೆ ಬಂದು ಅಲ್ಲಿ ಎಲ್ಲ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡ್ಕೊಂಡು ರಿಲೇಷನ್ಸ್ನೆಲ್ಲ ಸ್ವಲ್ಪ ಮಾತಾಡ್ಸ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡಿ ಸ್ವಲ್ಪ ಹೊತ್ತಲ್ಲೇ. ಇದು ಬಂದು ನಮ್ಮ ಅಯ್ಯ, ಆ ಕಡೆ ಇರೋದು ನಮ್ಮ ಅಯ್ಯನ ಹೆಂಡತಿ, ಅವ್ರ ತಮ್ಮ ಇದು ಅವ್ರ ಹೆಂಡತಿ. ಇದು ಬಂದು ನಮ್ ಚಿಕ್ಕಮ್ಮ. ನಮ್ಮ ಮಮ್ಮಿನ ನಮ್ಮಪ್ಪ ಗಾಡಿಲಿ ಕರ್ಕೊಂಬಂದ್ರು, ಹಂಗಾಗಿ ನನ್ನನ್ನ ನಮ್ಮ ಅಣ್ಣ ಕರ್ಕೊಂಬಂದ್ರು ಗಾಡಿಲಿ. ಅಲ್ಲಿಂದ ಮನೆಗ್ ಬಂದು ಮತ್ತೆ ಕಾರ್ ತಗೊಂಡು ಮಕ್ಳನ್ನೆಲ್ಲ ಕರ್ಕೊಂಡು ನಮ್ಮ ಮಾಮ ಮನೆಗೆ ಹೋಗ್ಬೇಕಿತ್ತು. ಹಂಗಾಗಿ ನಮ್ಮ ಮಾಮ ಮನೆಗೆ ಹೊರಟ್ವಿ. ಅಲ್ಲಿ ಏನಂದ್ರೆ ಮಂಜುನಾಥ್ ನಗರದಲ್ಲಿ ಮಾರಮ್ಮ ದೇವ್ರು ಕರ್ಸಿದ್ರು, ಹಂಗಾಗಿ ಅಲ್ಲಿ ಹೋಗ್ಬೇಕಾಗಿತ್ತು. ನೀವೇ ನೋಡ್ಬೋದು ದೇವ್ರು ನೋಡೋದಿಕ್ಕೆ ಎಷ್ಟು ಜನ ಇದ್ರು ಅಂದ್ರೆ ಫ್ರೆಂಡ್ಸ್, ತುಂಬಾ ಜನ ಇದ್ರು. ನೂಕಾಗ್ಬಿಟ್ಟು ತುಂಬಾ ಜನ ಅಲ್ಲಿ. ಅಂದ್ರೂನು ಬಿಟ್ಟಿಲ್ಲ ನಾವು. ನೋಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡು ಫಸ್ಟ್ ಕಲಶ ತಗೊಂಬಂದ್ರು. ಅದಾದ್ಮೇಲೆ ದೇವ್ರನ್ನ ಎತ್ತೋದು. ತುಂಬಾ ಜನ ಇದ್ರು ಫ್ರೆಂಡ್ಸ್. ಅಂದ್ರೆ ಮಧ್ಯಾಹ್ನ ಅನ್ನದಾನ ಎಲ್ಲ ಇತ್ತು. ಏನಂದ್ರೆ ನಾವು ಹೋಗೋ ಅಷ್ಟೊತ್ತಿಗೆ ಅನ್ನದಾನ ಎಲ್ಲ ಮುಗ್ದೋಗ್ಬಿಟ್ಟಿತ್ತು. ನಾವ್ ಆಮೇಲೆ ಹೋದ್ವಿ, ದೇವ್ರ ಎತ್ತೋ ಟೈಮಿಗೆ ಹೋದ್ವಿ. ಅಂದ್ರೆ ದರ್ಶನ ಚೆನ್ನಾಗ್ ಆಯ್ತು ನಮಗ್, ಜನ ಇದ್ರೂನು ಕೂಡ. ಆ ಜನದಲ್ಲಿ ನೂಕಾಡ್ಕೊಂಡು ನೋಡೋದು, ಆ ದೇವ್ರನ್ನ ನೋಡೋದೇ ಒಂಥರ ಚಂದ. ನೋಡಿ ಮಾರಮ್ಮ ತಾಯಿ ಹೆಂಗಿದಾಳ್ ನೋಡ್ಬೋದು, ಯಾವ ರೀತಿ ಇದೆ ಮಾರಮ್ಮ ತಾಯಿದು. ಎಲ್ಲೇ ಮಾರಮ್ಮ ಕರ್ಸ್ಲಿ ಫ್ರೆಂಡ್ಸ್, ನಮ್ ಸರೌಂಡಿಂಗ್ಸ್ ತುಂಬಾ ಜನ ಇದ್ದೇ ರೀತಿ ಇದ್ದೇ ಇರ್ತಾರೆ. ಜನ ಮಾತ್ರ ಕಮ್ಮಿನೇ ಆಗಲ್ಲ, ಇದ್ದೇ ರೀತಿ ಇದ್ದೇ ಇರ್ತಾರೆ ಜನನು. ಅಲ್ಲಿಂದ ಹೊರಟು ರೋಡ್ವರೆಗೂ ಮೆರವಣಿಗೆ ಕರ್ಕೊಂಡ್ ಬರ್ತಾರೆ ದೇವ್ರನ್ನ. ಅದಕ್ಕೆ ರೋಡ್ ಎಲ್ಲ ನೀರ್ ಹಾಕಿ ಎಲ್ಲಾರು ರಂಗೋಲಿ ಬಿಡ್ಬೇಕು. ನಮ್ಮಮ್ಮ ಅದಕ್ಕೆ ನೀರೆಲ್ಲ ಹಾಕಿ ರಂಗೋಲಿ ಬಿಡ್ತಾ ಇದ್ರು.
ನಮ್ಮ ಮಾಮ ಮನೆ ಮುಂದೆ ಬಂದ್ಮೇಲೆ ನಮ್ಮ ಮಾಮ ಇರ್ಲಿಲ್ಲ ಹೊರಗಡೆ ಹೋಗಿದ್ದು, ಹಂಗಾಗಿ ನಮ್ಮ ಮನೆಯವರೇ ಈಡ್ಗಾಯಿ ಹೊಡ್ದು ಮಾರಮ್ಮಂಗೆ ಕಳ್ಸ್ಕೊಟ್ವಿ ನಾವು ಕೂಡ. ತುಂಬಾ ಚೆನ್ನಾಗಿತ್ತು ನೋಡೋಕೆ, ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಜನಾನು ಹಂಗೆ ಇದ್ರು, ತುಂಬಾ ಜನ ಇದ್ರು. ಎಲ್ಲಿ ಅಲ್ಲಿಂದ ಒಳಗ್ ಬಂದು ಊಟ ಕುತ್ಕೊಂಡ್ವಿ. ನಮ್ಮ ಅತ್ತೆ ಎಲ್ಲಾ ತರ ಅಡ್ಗೆನು ಮಾಡಿದ್ರು, ಯಾರಿಗೆ ಹೊಟ್ಟೆನೂ ತುಂಬಾ ಚೆನ್ನಾಗಿತ್ತು. ಊಟ ಮಾಡ್ಕೊಂಡ್ ಅಲ್ಲಿಂದ ರಿಟರ್ನ್ ಮನೆಗ್ ಬಂದು ಸಾಕಾಯ್ತು ಫ್ರೆಂಡ್ಸ್. ಇವತ್ತು ಬೆಳಗ್ಗೆಯಿಂದ ಓಡಾಡಿದ್ದೆ ಆಯ್ತು, 2 ಫಂಕ್ಷನ್ ಅಟೆಂಡ್ ಮಾಡಿದ್ದು. ಹಂಗಾಗಿ ಇಲ್ಲಿಗೆ ಏನ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.